ನಮಸ್ತೆ. ಚಳಿಗಾಲದಲ್ಲಿ ನಿಮ್ಮ ತ್ವಚೆಯ ಆರೈಕೆಯನ್ನು ಕಾಪಾಡಿಕೊಳ್ಳಿ. ತ್ವಚೆಯ ಆರೈಕೆಗಾಗಿ ಇಲ್ಲಿದೆ ಕೆಲವು ಟಿಪ್ಸ್ಗಳು. ವಿಂಟರ್ ಸ್ಕಿನ್ ಕೇರ್ ಟಿಪ್ಸ್ ಇನ್ ಕನ್ನಡ. ಚಳಿಗಾಲದ ತಂಪಾದ ಗಾಳಿ ದೇಹ ಮತ್ತು ಮನಸ್ಸಿಗೆ ಹಿತವಾಗಿದ್ದರೂ ಅದು ನಮ್ಮ ತ್ವಚೆಯನ್ನು ಡ್ರೈ ಮತ್ತು ಡಲ್ ಆಗುವಂತೆ ಮಾಡುತ್ತದೆ. ಒಣ ಚರ್ಮವನ್ನು ಹೋಗಲಾಡಿಸಲು ನಿಯಮಿತವಾಗಿ ಮಾಯ್ಶ್ಚರೈಸರ್ ಅನ್ನು ಬಳಸಿ. ಮಾಯ್ಶ್ಚರೈಸರ್ ಬಳಸುವ ಅಭ್ಯಾಸ ಇಲ್ಲದಿದ್ದರೆ ತೆಂಗಿನ ಎಣ್ಣೆ ಅಥವಾ ಬಾದಾಮಿ ಎಣ್ಣೆಯನ್ನು ಪ್ರತಿದಿನ ಹಚ್ಚಿಕೊಳ್ಳುವ ಅಭ್ಯಾಸವನ್ನು ಮಾಡಿಕೊಳ್ಳಿ. ಚಳಿಗಾಲದಲ್ಲಿ ನಿಮ್ಮ ಸ್ಕಿನ್ ಡ್ರೈ ಆಗಿದ್ದರೆ ಅಲೋವೆರಾ ಜೆಲ್ ಅನ್ನು ಬಳಸಿ. ಇದು ಒಂದು ಉತ್ತಮ ಮಾಯ್ಶ್ಚರೈಸರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಚರ್ಮದ ಮೇಲಿನ ಮೊಡವೆ, ಸುಕ್ಕುಗಳು ದೂರವಾಗುತ್ತದೆ. ಜೇನುತುಪ್ಪ ಮತ್ತು ಅಲೋವೆರಾ ಜೆಲ್ ಮಿಶ್ರಣವನ್ನು ವಾರಕ್ಕೆ ಒಮ್ಮೆ ಹಚ್ಚಿದರೆ ಒಣ ತ್ವಚೆಯ ಸಮಸ್ಯೆ ದೂರವಾಗುತ್ತದೆ. ಸ್ನಾನ ಮಾಡುವ ಮೊದಲು ನೀರಿಗೆ ಒಂದೆರಡು ಹನಿ ಸ್ಯಾಂಡಲ್ವುಡ್ ಆಯಿಲ್ ಅನ್ನು ಸೇರಿಸಿ. ಇದರಿಂದ ಒಳ್ಳೆಯ ಪರಿಮಳ ಬರುವುದಷ್ಟೇ ಅಲ್ಲದೆ ಚರ್ಮಕ್ಕೆ ಒಳ್ಳೆಯ ಹೊಳಪು ಕೂಡ ಬರುತ್ತದೆ. ಚಳಿಗಾಲದಲ್ಲಿ ಸೂರ್ಯನ ಕಿರಣಗಳು ತೀವ್ರವಾಗಿರುವುದರಿಂದ ಬಿಸಿಲಿಗೆ ಹೋಗುವುದನ್ನು ಅವಾಯ್ಡ್ ಮಾಡಿ. ಹೋಗಲೇಬೇಕಾದ ಸಂದರ್ಭದಲ್ಲಿ ಸನ್ಸ್ಕ್ರೀನ್ ಲೋಷನ್ ಬಳಸದೆ ಹೊರಗಡೆ ಹೋಗಬೇಡಿ. ತೆಂಗಿನ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ ಅಥವಾ ಅವಕಾಡೊ ಎಣ್ಣೆಯಂತಹ ನೈಸರ್ಗಿಕ ತೈಲಗಳನ್ನು ನಮ್ಮ ತ್ವಚೆಯ ಆರೈಕೆಯಲ್ಲಿ ಬಳಸಿಕೊಳ್ಳಿ, ಏಕೆಂದರೆ ಅವುಗಳು ನಿಮ್ಮ ಚರ್ಮವನ್ನು ತೇವಾಂಶದಿಂದ ಇಡಲು ಸಹಾಯ ಮಾಡುತ್ತದೆ. ಚಳಿಗಾಲದಲ್ಲಿ ನಿಮ್ಮ ತುಟಿ ಒಣಗುವ ಮತ್ತು ಒಡೆಯುವ ಅಂದರೆ ಬಿರುಕು ಬಿಡುವ ಸಂಭವ ಇರುತ್ತದೆ. ಹಾಗಾಗಿ ದಿನಕ್ಕೆ 2ರಿಂದ 3 ಬಾರಿ ಲಿಪ್ ಬಾಮ್ ಅನ್ನು ಹಚ್ಚಿಕೊಳ್ಳಿ. ಇಲ್ಲದಿದ್ದರೆ ತೆಂಗಿನ ಎಣ್ಣೆಯನ್ನು ಕೂಡ ನಿರಂತರವಾಗಿ ಹಚ್ಚಿಕೊಳ್ಳಿ. ಚಳಿಗಾಲದಲ್ಲಿಯೂ ಉತ್ತಮವಾದ ಮತ್ತು ನಯವಾದ ಸ್ಕಿನ್ ಬೇಕಾದಲ್ಲಿ ಪ್ರತಿ ಬಾರಿಯೂ ಸ್ನಾನ ಮಾಡಿದ ನಂತರ ಮಾಯ್ಶ್ಚರೈಸರ್ ಅನ್ನು ಬಳಸುವುದನ್ನು ರೂಢಿ ಮಾಡಿಕೊಳ್ಳಿ. ಇದರಿಂದ ನಿಮ್ಮ ತ್ವಚೆ ಯಂಗ್ ಆಗಿ ಕಾಣುತ್ತದೆ. ಚಳಿಗಾಲದಲ್ಲಿ ಆದಷ್ಟು ಬಾತ್ ಸ್ಪಂಜ್ ಮತ್ತು ಬಾಡಿ ಬ್ರಷ್ಗಳ ಬಳಕೆಯನ್ನು ಕಡಿಮೆ ಮಾಡಿ. ಇವುಗಳು ಚರ್ಮವನ್ನು ಇನ್ನಷ್ಟು ಒಡೆಯುವಂತೆ ಮಾಡುತ್ತದೆ. ದಿನ ರಾತ್ರಿ ಮಲಗುವ ಮೊದಲು ನಿಮ್ಮ ಕೈ ಕಾಲುಗಳಿಗೆ ಮಾಯ್ಶ್ಚರೈಸರ್ ಅನ್ನು ಬಳಸಿ. ಇಲ್ಲದಿದ್ದರೆ ಎಣ್ಣೆಯಿಂದ ಚೆನ್ನಾಗಿ ತಿಕ್ಕಿ ಕೈಗಳಿಗೆ ಗ್ಲೌಸ್ ಮತ್ತು ಕಾಲುಗಳಿಗೆ ಸಾಕ್ಸ್ ಹಾಕಿಕೊಂಡು ಮಲಗಿ. ಚಳಿಗಾಲದಲ್ಲಿ ಸ್ನಾನ ಮಾಡುವುದಕ್ಕಿಂತ ಮೊದಲು ತೆಂಗಿನಕಾಯಿ ಎಣ್ಣೆಯನ್ನು ಹಚ್ಚಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿದರೆ ದೇಹವನ್ನು ಹೀರಿಕೊಂಡು ನಯವಾಗಿರುತ್ತದೆ. ಪ್ರತಿದಿನ ಸ್ನಾನ ಮಾಡುವ ನೀರಿಗೆ 1 ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿ ಸ್ನಾನ ಮಾಡಿದರೆ ಸ್ಕಿನ್ ಫ್ರೆಶ್ ಆಗಿ ಇರುತ್ತದೆ. ಚಳಿಗಾಲದಲ್ಲಿ ಕೆಲವರಿಗೆ ಚರ್ಮ ಬಿರುಕು ಬಿಟ್ಟ, ರಕ್ತ ಸೋರುವುದು, ತುಟಿ ಒಡೆಯುವುದು, ಮೈಕೈ ಒಡೆಯುವುದು ಇತ್ಯಾದಿ ಸಮಸ್ಯೆಗಳು ಕಂಡುಬರುತ್ತದೆ. ಹಾಗಾಗಿ ಚಳಿಗಾಲದಲ್ಲಿ ಚರ್ಮದ ಆರೈಕೆಗೆ ವಿಶೇಷ ಗಮನ ಹರಿಸುವುದು ಅಗತ್ಯ. ಚಳಿಗಾಲದಲ್ಲಿ ಚರ್ಮ ಡ್ರೈ ಆಗಿದ್ದರೆ ಬಾಳೆಹಣ್ಣನ್ನು ಕಿವುಚಿ ಹಾಲಿನ ಕೆನೆಯೊಂದಿಗೆ ಮುಖಕ್ಕೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಮುಖವನ್ನು ತೊಳೆದರೆ ಮುಖ ನಯವಾಗಿರುತ್ತದೆ. ಮೊಸರು ಮತ್ತು ಅರಿಶಿನವನ್ನು ಸೇರಿಸಿ ಮುಖಕ್ಕೆ ಹಚ್ಚಿಕೊಂಡು ಒಂದು 15 ನಿಮಿಷಗಳ ಕಾಲ ಬಿಟ್ಟು ನಂತರ ತೊಳೆಯಿರಿ. ಈ ರೀತಿ ವಾರಕ್ಕೆ 2ರಿಂದ 3 ಬಾರಿ ಹೀಗೆ ಮಾಡುವುದರಿಂದ ಮುಖಕ್ಕೆ ಒಳ್ಳೆಯ ಹೊಳಪು ಬರುತ್ತದೆ. ಜೇನುತುಪ್ಪವು ಆರೋಗ್ಯಕ್ಕೆ ಮಾತ್ರವಲ್ಲದೆ ಚರ್ಮದ ಸಮಸ್ಯೆಯನ್ನು ತೆಗೆದುಹಾಕುವಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಒಂದು ನ್ಯಾಚುರಲ್ ಮಾಯ್ಶ್ಚರೈಸರ್ ಆಗಿ ಚರ್ಮಕ್ಕೆ ಒಳ್ಳೆಯ ಪೋಷಣೆಯನ್ನು ನೀಡುತ್ತದೆ. ಚಳಿಗಾಲದಲ್ಲಿ ಮುಖ ಕಪ್ಪಾಗಿ ಕಳೆಗುಂದಿದ್ದರೆ ತೆಂಗಿನಕಾಯಿಯನ್ನು ತುರಿದು ಅದರ ರಸವನ್ನು ತೆಗೆದು ಮುಖಕ್ಕೆ ಹಚ್ಚಿ ಮಸಾಜ್ ಮಾಡುವುದರಿಂದ ಮುಖಕ್ಕೆ ಒಳ್ಳೆಯ ಹೊಳಪು ಬರುತ್ತದೆ. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಈ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.